6ನೇ ತರಗತಿ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಎಸ್ಸೆ 2 ಏಪ್ರಿಲ್ 2026 ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಬೆಂಗಳೂರು ಇವರು ನಡೆಸಿದಂತಹ 6ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಾಂಕನ ಅಂದ್ರೆ ಎಸ್ಸೆ 2 ಪ್ರಶ್ನೆ ಪತ್ರಿಕೆ ವಿಷಯ ವಿಜ್ಞಾನ. ಸಮಯ 1 ಗಂಟೆ 30 ನಿಮಿಷ. ಗರಿಷ್ಠ ಅಂಕಗಳು 40 ಇತ್ತು. ವಿದ್ಯಾರ್ಥಿಗಳಿಗೆ ಸೂಚನೆ ಈ ರೀತಿಯಾಗಿದ್ವು. ಪ್ರಶ್ನೆಗಳನ್ನ ಓದಿ ಅರ್ಥೈಸಿಕೊಂಡು ಉತ್ತರಿಸಿ. ಬರವಣಿಗೆ ಅಂದವಾಗಿ ಶುದ್ಧವಾಗಿರಲಿ. ಪ್ರಶ್ನೆ ಸಂಖ್ಯೆಯನ್ನ ಸರಿಯಾಗಿ ನಮೂದಿಸಿ ಅಂತ ಇತ್ತು. ಈಗ ಫಸ್ಟ್ ಮೇನ್ ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 4 ಉತ್ತರಗಳನ್ನ ನೀಡಿದ್ದು ಸರಿಯಾದದ್ದನ್ನ ಆರಿಸಿ ಬರೆಯಿರಿ ಅಂತ ಹೇಳ್ಯಾರ. 4 ಪ್ರಶ್ನೆಗಳಿರ್ತವು. ಪ್ರತಿ ಪ್ರಶ್ನೆಗೆ 1 ಅಂಕ. 4 ಅಂಕಗಳು ಈ ಭಾಗದಲ್ಲಿ ದೊರೆತವು ನಿಮ್ಗ. ನೀರಾವಿ ತಂಪಾದಾಗ ಡ್ಯಾಶ್ ಉಂಟಾಗುತ್ತದೆ. ನೀರಾವಿ ತಂಪಾದಾಗ ನೀರು ಉಂಟಾಗುತ್ತದೆ. ಆವಿ ಸ್ಥಿತಿಯಿಂದ ದ್ರವ ಸ್ಥಿತಿ, ದ್ರವ ಆದ ನಂತರ ಘನ ಸ್ಥಿತಿ. ಮರಳಿನಲ್ಲಿರುವ ಕಲ್ಲುಗಳನ್ನ ಬೇರ್ಪಡಿಸಲು ಜರಡಿ ಹಿಡಿಯುವಿಕೆ ಸೂಕ್ತವಾದ ವಿಧಾನವಾಗಿದೆ. ಇದಕ್ಕೆ ಕಾರಣ ಮರಳಿನಂತಹ ಸಣ್ಣ ಕಣಗಳು ಜರಡಿಯ ಮೂಲಕ ಹಾದು ಹೋಗುತ್ತವೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಚಿತ್ರದಲ್ಲಿ ತೋರಿಸಿರುವಂತೆ ನೀರಿನ ತಾಪವನ್ನು ಅಳೆಯಲು 4 ವಿದ್ಯಾರ್ಥಿಗಳು ಪ್ರಯೋಗಶಾಲಾ ತಾಪಮಾಪಕವನ್ನ ಬಳಸಿದರು. ಇದ್ಯಾವುದು? ಪ್ರಯೋಗಶಾಲಾ ತಾಪಮಾಪಕ. ಪ್ರಯೋಗಶಾಲಾ ತಾಪಮಾಪಕ ಅದ -10 ಡಿಗ್ರಿ ಟು 110 ಡಿಗ್ರಿ ಇರುತ್ತ. -10 ಡಿಗ್ರಿ ಸೆಲ್ಸಿಯಸ್ ಟು 110 ಡಿಗ್ರಿ ಸೆಲ್ಸಿಯಸ್ ಪ್ರಯೋಗಶಾಲಾ ತಾಪಮಾಪಕದ ವ್ಯಾಪ್ತಿ ಇರುತ್ತೆ. ಇಲ್ಲೇ ಯಾವುದು ಸರಿಯಾಗಿದ್ದು ಅಂತಂದ್ರ ವಿದ್ಯಾರ್ಥಿ 2 ಐತಲ್ಲ ಅದು ಸರಿ. ಈ ರೀತಿ ಹಿಡ್ಕೋಬೇಕು. ವಿದ್ಯಾರ್ಥಿ 2 ಹಿಡ್ದಾರಲ್ಲ ಈ ರೀತಿ ಹಿಡ್ಕೋಬೇಕು. ಇದು ಗಾಳಿ ಯಂತ್ರದ ಉಪಯೋಗವಾಗಿದೆ. ಯಾವುದು ಗಾಳಿ ಯಂತ್ರದ ಉಪಯೋಗ? ಎಲ್ಲಾನು ಸರಿ. ಇಲ್ಲೇ ಹಿಟ್ಟಿನ ಗಿರಣಿ ನಡೆಸಲು, ಬಾವಿಯಿಂದ ನೀರನ್ನ ಮೇಲೆತ್ತಲು, ವಿದ್ಯುತ್ತನ್ನು ಉತ್ಪಾದಿಸಲು ಮೇಲಿನ ಎಲ್ಲವೂ ಸರಿಯಾಗಿದೆ. ನೆಕ್ಸ್ಟ್, ಈ ಸೆಕೆಂಡ್ ಮೇನ್. ಈ ಕೆಳಗಿನ ಪ್ರಶ್ನೆಗಳಿಗೆ 1 ಪದ ಅಥವಾ 1 ವಾಕ್ಯದಲ್ಲಿ ಉತ್ತರಿಸಿ. 4 ಪ್ರಶ್ನೆಗಳಿರ್ತವೆ. ಪ್ರತಿ ಪ್ರಶ್ನೆಗೆ 1 ಅಂಕ. 4 ಅಂಕಗಳು ಇಲ್ಲಿ ದೊರೆತವು. ಯಾವ ತಾಪಮಾಪಕಗಳು ಪಾದರಸ ಹೊಂದಿರುವುದಿಲ್ಲ? ವೈದ್ಯಕೀಯ ತಾಪಮಾಪಕಗಳು. ವೈದ್ಯಕೀಯ ತಾಪಮಾಪಕ. ಈಗ ವೈದ್ಯಕೀಯ ತಾಪಮಾಪಕಗಳು ಡಿಜಿಟಲ್ ಬಂದವು. ನೆಕ್ಸ್ಟ್, ವಿಸರ್ಜನೆ ಎಂದರೇನು? ದೇಹಕ್ಕೆ ಬೇಡವಾದ ಕಲ್ಮಶಗಳನ್ನ ಹೊರಹಾಕುವ ಪ್ರಕ್ರಿಯೆ. ದೇಹಕ್ಕೆ ಬೇಡವಾದ ಕಲ್ಮಶ ಅಥವಾ ತ್ಯಾಜ್ಯ. ಕಲ್ಮಶ ಬಾರ್ ತ್ಯಾಜ್ಯಗಳನ್ನ ಹೊರಹಾಕುವ ಪ್ರಕ್ರಿಯೆ. ನೆಕ್ಸ್ಟ್, ನಿಲ್ಲಿಸಿದ ದ್ವಿಚಕ್ರ ವಾಹನದ ಆಸನವು ಬಿಸಿಲಿನ ಜಳಕ್ಕೆ ತುಂಬಾ ಬಿಸಿಯಾಗಿರುತ್ತದೆ. ಇದನ್ನ ನೀವು ಹೇಗೆ ತಂಪಾಗಿಸಬಹುದು? ನೀರು ಚಿಮುಕಿಸುವ ಮೂಲಕ. ನೀರು ಚಿಮುಕಿಸುವ ಮೂಲಕ ಅಥವಾ ಒದ್ದೆ ಬಟ್ಟೆಯಿಂದ ಅದನ್ನ ಒರೆಸುವ ಮೂಲಕ. ಮಿಶ್ರಣಗಳಿಂದ ಘಟಕ ವಸ್ತುಗಳನ್ನ ಬೇರ್ಪಡಿಸುವುದರ ಉದ್ದೇಶ ಬೇಡವಾದ ಪದಾರ್ಥ ಬೇರ್ಪಡಿಸಲು. ಪದಾರ್ಥಗಳನ್ನ ಮಿಶ್ರಣದಿಂದ ಬೇರ್ಪಡಿಸಲು. ನೆಕ್ಸ್ಟ್, ಥರ್ಡ್ ಮೇನ್. ಖಾಲಿ ಬಿಟ್ಟಿರುವ ಜಾಗಗಳನ್ನ ಸರಿಯಾದ ಉತ್ತರಗಳಿಂದ ಭರ್ತಿ ಮಾಡಿರಿ.
ಇಲ್ಲಿ 4 ಪ್ರಶ್ನೆಗಳಿರ್ತವೆ. ಪ್ರತಿ ಪ್ರಶ್ನೆಗೆ 1 ಅಂಕ. ಈ ಭಾಗದಲ್ಲಿಯೂ ಸಹ 4 ಅಂಕಗಳು ದೊರೀತವೆ ನಿಮ್ಗೆ. ನವೀಕರಿಸಬಹುದಾದ ಸಂಪನ್ಮೂಲಗಳಿಗೆ ಒಂದು ಉದಾಹರಣೆ ನೀರು, ಅರಣ್ಯ, ಮಣ್ಣು, ಈ ತರ ಇನ್ನು ಅನೇಕ ಕೊಡ್ಬೋದು. ಒಂದ್ ಯಾವ್ದಾರ ಕೊಡ್ರಿ. ಹಾಲು ಹಾದಿ ಅಥವಾ ಆಕಾಶ ಗಂಗೆ ಒಂದು ನಕ್ಷತ್ರ ಪುಂಜ, ಗ್ಯಾಲಾಕ್ಸಿ ಅಂತ ಹೇಳ್ತಾರೆ ಅದಕ್ಕ, ನಕ್ಷತ್ರ ಪುಂಜ. ಡ್ಯಾಶ್ ಎಂದು ಕರೆಯಲ್ಪಡುವ ಸಣ್ಣ ರಂಧ್ರಗಳು ಸಸ್ಯಗಳು ಉಸಿರಾಡಲು ಸಹಾಯ ಮಾಡುತ್ತವೆ. ಪತ್ರರಂಧ್ರಗಳು. ಇದಕ್ಕ ಪತ್ರರಂಧ್ರಗಳು ಅಂತ ಹೇಳ್ತಾರ. ಪತ್ರರಂಧ್ರಗಳು ಎಂದು ಕರೆಯಲ್ಪಡುವ ಸಣ್ಣ ರಂಧ್ರಗಳು ಸಸ್ಯಗಳು ಉಸಿರಾಡಲು ಸಹಾಯ ಮಾಡುತ್ತವೆ. ಮುಂಜಾನೆ ಮತ್ತು ಮುಸ್ಸಂಜೆ ಪ್ರಕಾಶಮಾನವಾಗಿ ಹೊಳೆಯುವ ಕಾರಣ ಬೆಳಗಿನ ನಕ್ಷತ್ರ ಅಥವಾ ಸಂಜೆಯ ನಕ್ಷತ್ರ ಎಂದು ಕರೆಯಲ್ಪಡುವ ನಕ್ಷತ್ರವಲ್ಲದ ಗ್ರಹ ಶುಕ್ರ ಗ್ರಹ ಅಂತ ಹೇಳ್ತಾರೆ. ನೆಕ್ಸ್ಟ್, ಫೋರ್ತ್ ಮೇನ್. ಈ ಕೆಳಗಿನ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಈ ಭಾಗದಲ್ಲಿ 10 ಪ್ರಶ್ನೆಗಳಿರ್ತವೆ. ಪ್ರತಿ ಪ್ರಶ್ನೆಗೆ 2 ಅಂಕ, ಅಂದ್ರೆ 20 ಅಂಕಗಳು ನಿಮ್ಗೆ ಇಲ್ಲಿ ದೊರೆಯುತ್ತ. ದೇಹದ ತಾಪಮಾನದ ಮೇಲೆ ಪ್ರಭಾವ ಬೀರುವ ಯಾವುದಾದರೂ 2 ಅಂಶಗಳನ್ನ ತಿಳಿಸಿ. ದೇಹದ ತಾಪಮಾನದ ಮೇಲೆ ಪ್ರಭಾವ ಬೀರುವ ಅಂಶಗಳು ನಮ್ಮ ಸುತ್ತಲಿಂದ ಪರಿಸರದ ಉಷ್ಣಾಂಶ ಅಥವಾ ಹವಾಮಾನ ಪರಿಣಾಮ ಬೀರ್ತೈತಿ. ದೈಹಿಕ ಶ್ರಮ, ವ್ಯಾಯಾಮ ಮಾಡಿದಾಗ ದೇಹದ ಉಷ್ಣಾಂಶ ಹೆಚ್ಚಾಗುತ್ತದೆ ಮತ್ತು ಅನಾರೋಗ್ಯ, ಜ್ವರ ಬಂದಾಗ ದೇಹದ ಉಷ್ಣತೆಯಲ್ಲಿ ಏರುಪೇರಾಗುತ್ತದೆ. ಈಗ ಕ್ವಶನ್ ಆನ್ಸರ್ ನೋಡ್ತಾ ಇದೀವಲ್ಲ, ನಿಮ್ಗ ಎಷ್ಟ್ ಸರಿಯಾಗ್ಯವು ಅಂತ ಗೊತ್ತಾಗ್ತಾ ಇದೆ. ನಿಮ್ಗೆ ಎಷ್ಟು ಮಾರ್ಕ್ಸ್ ಬಂತು, ಎಷ್ಟು ಮಾರ್ಕ್ಸ್ ಬರಬಹುದು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಶೈತ್ಯನ ಪರಿಣಾಮವನ್ನು ಉದಾಹರಣೆಯೊಂದಿಗೆ ವಿವರಿಸಿ. ಶೈತ್ಯೀಕರಣ ಅಂದ್ರೆ ಆಹಾರ ಪದಾರ್ಥಗಳನ್ನ ದೀರ್ಘಕಾಲ ಕೆಡದಂತೆ ಇಡಲು ಕಡಿಮೆ ತಾಪಮಾನದಲ್ಲಿ ಸಂಗ್ರಹಿಸುವುದಕ್ಕೆ ಶೈತ್ಯೀಕರಣ ಎಂದು ಕರೆಯುತ್ತಾರೆ. ಉದಾಹರಣೆ, ಹಾಲನ್ನ ಫ್ರಿಡ್ಜ್ ನಲ್ಲಿ ಇಡುವುದು. ನೆಕ್ಸ್ಟ್, ಘನೀಕರಣ ಎಂದರೇನು, ಒಂದು ಉದಾಹರಣೆ ಕೊಡಿ ಅಂತ ಹೇಳ್ಯಾರ. ದ್ರವ ವಸ್ತು ತಂಪಾಗಿ ಘನ ರೂಪಕ್ಕೆ ಬದಲಾಗುವ ಪ್ರಕ್ರಿಯೆಯನ್ನ ಘನೀಕರಣ ಎನ್ನುತ್ತಾರೆ. ಉದಾಹರಣೆ, ನೀರನ್ನ ಫ್ರಿಡ್ಜ್ ನಲ್ಲಿ ಇಟ್ಟಾಗ ಅದು ಮಂಜುಗಡ್ಡೆಯಾಗಿ ಬದಲಾಗುವುದು, ಅದಕ್ಕೆ ಉದಾಹರಣೆ. ನೆಕ್ಸ್ಟ್, ಬಡಿಯುವಿಕೆ ಮತ್ತು ತೂರುವಿಕೆಗಳ ವ್ಯತ್ಯಾಸವೇನು? ಬಡಿಯುವಿಕೆ ಅಂದ್ರೇನು, ತೂರುವಿಕೆ ಅಂದ್ರೇನು? ಬಡಿಯುವಿಕೆ ಅಂದ್ರ ಕಟಾವು ಮಾಡಿದ ಬೆಳೆಯಿಂದ ಧಾನ್ಯಗಳನ್ನ ಅಥವಾ ಕಾಳುಗಳನ್ನ ಪ್ರತ್ಯೇಕಿಸಲು ಬಡಿಯುವ ಪ್ರಕ್ರಿಯೆ. ಕಂತೆಯಿಂದ ಕಾಳುಗಳನ್ನ ಬಡಿಯುವ ಪ್ರಕ್ರಿಯೆಗೆ ಬಡಿಯುವಿಕೆ ಅಂತ ಹೇಳ್ತಾರ. ಇನ್ನು ತೂರುವಿಕೆ ಅಂತಂದ್ರ ಗಾಳಿಯ ಸಹಾಯದಿಂದ ಭಾರವಾದ ಕಾಳುಗಳಿಂದ ಹಗುರವಾದ ಜೊಳ್ಳು ಅಥವಾ ಹೊಟ್ಟನ್ನ ಪ್ರತ್ಯೇಕಿಸುವ ಪ್ರಕ್ರಿಯೆಗೆ ತೂರುವಿಕೆ ಎಂದು ಕರೆಯುತ್ತಾರೆ. ನೆಕ್ಸ್ಟ್, ಕಪ್ಪೆಯ ಜೀವನ ಚಕ್ರದ ಹಂತಗಳನ್ನ ಕ್ರಮದಂತೆ ತಿಳಿಸಿ ಅಂತ ಹೇಳ್ಯಾರ. ಕಪ್ಪೆಯ ಜೀವನ ಚಕ್ರದ ಹಂತಗಳು: ಮೊಟ್ಟೆ ಆಗುತ್ತ, ಆನಂತರ ಗೊದಮಟ್ಟೆ ಅಂತ ಹೇಳ್ತಾರ ಅದಕ್ಕ, ಮರಿ ಕಪ್ಪೆ, ಪ್ರೌಢ ಕಪ್ಪೆ, ಇವು 4 ಹಂತಗಳು ನಡೀತಾವ. ಸಿಹಿ ನೀರಿನ 4 ಮೂಲಗಳನ್ನ ಪಟ್ಟಿ ಮಾಡಿ. ಸಿಹಿ ನೀರಿನ 4 ಮೂಲಗಳು: ನದಿಗಳು, ಕೆರೆಗಳು, ಸರೋವರಗಳು ಮತ್ತು ಅಂತರ್ಜಲ. ಅಂತರ್ಜಲದೊಳಗ ಬಾವಿಗಳು, ಕೊಳವೆ ಬಾವಿಗಳು ಬರ್ತವು. ನಾವು ಟ್ಯಾಪ್ ವಾಟರ್ ಅಂತ ಹೇಳ್ತೀವಲ್ಲ, ಅದು ಇಲ್ಲಿ ಅಂತರ್ಜಲದ ಒಂದು ಭಾಗವಾಗಿ ಟ್ಯಾಪ್ ವಾಟರ್ ಅನ್ನ ಬಳಸ್ತೀವಿ ನಾವು. ನೆಕ್ಸ್ಟ್, ಅರಣ್ಯ ನಾಶದಿಂದ ಪರಿಸರದ ಮೇಲಾಗುವ 2 ಪರಿಣಾಮಗಳನ್ನ ತಿಳಿಸಿರಿ. ಮರಗಳ ಬೇರುಗಳು ಮಣ್ಣನ್ನ ಹಿಡಿದಿಟ್ಟುಕೊಳ್ಳದ ಕಾರಣ ಮಣ್ಣಿನ ಸವೆತ ಉಂಟಾಗುತ್ತದೆ. ಹವಾಮಾನದಲ್ಲಿ ಏರುಪೇರಾಗಿ ಮಳೆಯ ಪ್ರಮಾಣ ಕಡಿಮೆ ಆಗುತ್ತದೆ ಮತ್ತು ಜಾಗತಿಕ ತಾಪಮಾನ ಏರಿಕೆ
ಉಂಟಾಗುತ್ತದೆ. ಅದಕ್ಕೆ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತಾರ. ನೆಕ್ಸ್ಟ್ 20ನೇ ಕ್ವಶನ್ ನೋಡ್ರಿ. ರಾತ್ರಿಯಲ್ಲಿ ಕಾಣುವ ಚಂದ್ರನನ್ನ ಕೆಲವೊಮ್ಮೆ ಹಗಲಿನಲ್ಲಿ ನೋಡಬಹುದು, ಆದರೆ ರಾತ್ರಿಯಲ್ಲಿ ಕಾಣುವ ನಕ್ಷತ್ರಗಳನ್ನ ಹಗಲಿನಲ್ಲಿ ನೋಡಲು ಸಾಧ್ಯವಿಲ್ಲ ಎಂಬುದನ್ನ 2 ಕಾರಣಗಳೊಂದಿಗೆ ವಿಶ್ಲೇಷಿಸಿ. ಹಗಲಿನಲ್ಲಿ ಸೂರ್ಯನು ಪ್ರಖರವಾಗಿ ಹೊಳೆದು ಭೂಮಿಯ ವಾತಾವರಣದಲ್ಲಿ ಚದರಿ ನಕ್ಷತ್ರಗಳ ಮಂದವಾದ ಬೆಳಕನ್ನ ಮರೆ ಮಾಡುತ್ತದೆ. ಚಂದ್ರನು ನಕ್ಷತ್ರಗಳಿಗಿಂತ ಭೂಮಿಗೆ ತುಂಬಾ ಹತ್ತಿರವಿರುವುದರಿಂದ ಸೂರ್ಯನ ಬೆಳಕನ್ನ ಹೆಚ್ಚು ಪ್ರತಿಫಲಿಸುತ್ತಾನೆ. ಆದ್ದರಿಂದ ಚಂದ್ರನ ಪ್ರಕಾಶವು ಹಗಲಿನಲ್ಲಿಯೂ ಗೋಚರಿಸುವಷ್ಟು ಇರುತ್ತದೆ. ನೆಕ್ಸ್ಟ್ 21ನೇ ಕ್ವಶನ್ ನೋಡ್ರಿ. ಮಣ್ಣು ಮಿಶ್ರಿತ ನೀರಿನಿಂದ ಸ್ವಚ್ಛ ನೀರನ್ನ ಪಡೆಯುವ ಹಂತಗಳನ್ನ ಸರಿಯಾದ ವಿಧಾನಗಳನ್ನ ಸೂಚಿಸಿ. ಭಾರವಾದ ಮಣ್ಣಿನಿಂದ ಕಣಗಳನ್ನ ಬೇರ್ಪಡಿಸಲು. 2ನೇದ್ದು ತಿಳಿ ನೀರನ್ನ ಬೇರ್ಪಡಿಸಲು. ಭಾರವಾದ ಒಂದನೇದ್ದು ಸೇಮ್ ಕೊಟ್ಟಬಿಟ್ರು. ಭಾರವಾದ ಮಣ್ಣಿನ ಕಣಗಳನ್ನ ಬೇರ್ಪಡಿಸಲು ಫಸ್ಟ್ ಇದು. 2ನೇದ್ದು ತಿಳಿ ನೀರನ್ನ ಬೇರ್ಪಡಿಸಲು ಬಸುವಿಕೆ, ಸ್ಥಳದಲ್ಲಿ ಮಣ್ಣು ಅಲುಗಾಡದಂತೆ ಮಲಿನ ನೀರನ್ನ ಅಥವಾ ಸೋಸುವಿಕೆ ಮೂಲಕ ಬೇರ್ಪಡಿಸುವುದು. ಈ ತರ ಮಾಡಿ. ನೆಕ್ಸ್ಟ್ 22. ಬೀಜ ಮೊಳಕೆಯೊಡೆಯಲು ವಿಭಿನ್ನ ಪರಿಸ್ಥಿತಿಗಳು ಬೇಕಾಗುತ್ತವೆ ಎಂದು ನೀವು ಕಲಿತಿದ್ದೀರಿ. ಈ ಕ್ವಶನ್ ಗ್ರೇಸ್ ಮಾರ್ಕ್ಸ್ ಕೊಡ್ಬೇಕು ನೋಡ್ರಿ ಇಲ್ಲೇ. ಯಾಕಂದ್ರೆ ಹೇಳ್ತೀನಿ. ಗ್ರೇಸ್ ಮಾರ್ಕ್ಸ್ ಧಾನ್ಯಗಳು ಮತ್ತು ದ್ವಿದಳ ಧಾನ್ಯಗಳ ನೋಡ್ರಿ. ಧಾನ್ಯ ಅಂತ ಬಂದಾಗ ಧಾನ್ಯಗಳೊಳಗ ದ್ವಿದಳ ಧಾನ್ಯ ಬರುತ್ತೆ. 2ರೊಳಗೆ ಯಾವ್ದಾರ 1 ವರ್ಡ್ ಕೊಟ್ರೆ ಸರಿ ಆಗ್ತಿತ್ತು. 2 ವರ್ಡ್ ಕೊಟ್ರ ಅವ್ರೀಗ. ಸರಿಯಾದ ಸಂಗ್ರಹಣೆಗಾಗಿ ನಾವು ಈ ಜ್ಞಾನವನ್ನ ಹೇಗೆ ಬಳಸಬಹುದು? ಅಲ್ಲೇ ಬುಕ್ದೊಳಗೆ ಈ ಪ್ರಶ್ನೆ ಏನಂತ ಇತ್ತಂದ್ರ ಧಾನ್ಯಗಳು ಮತ್ತು ಬೇಳೆಕಾಳುಗಳು ಅಂತ ಇತ್ತು. ಬೇಳೆ ಅಂದ್ರ ಧಾನ್ಯವನ್ನ, ಈಗ ಇದು ಒಂದ್ ಧಾನ್ಯ ಇತ್ತಂದ್ರ ಇದನ್ನ ಕಾಳುಗಳಾಗಿ ಮಾಡುದು. 2 ಭಾಗಗಳಾಗಿ ಮಾಡಿ ಒಡೆದು ಇಟ್ಕೊಳ್ತಾರಲ್ಲ ಬೇಳೆಕಾಳುಗಳು. ಅದಕ್ಕ ಬೇಳೆಕಾಳುಗಳು ಅಂತ ಹೇಳ್ತೀವಿ. ಧಾನ್ಯಗಳು ಮತ್ತು ಬೇಳೆಕಾಳುಗಳು ಅಂದ್ರ ಅರ್ಥ ಐತಿ. ಈ ಧಾನ್ಯಗಳು ಮತ್ತು ದ್ವಿದಳ ಧಾನ್ಯಗಳು ಅಂತ ಹೇಳ್ಯಾರಲ್ಲ ಅದಕ್ಕ ಸ್ವಲ್ಪ ಕ್ವಶನ್ ರಾಂಗ್ ಐತಿ ಅನ್ಸುತ್ತ. ಅದಕ್ಕೆ ಗ್ರೇಸ್ ಮಾರ್ಕ್ಸ್ ಬರ್ಬೇಕು ಇದಕ್ಕ. ಆದ್ರೂ ನೋಡೋಣ ಉತ್ತರ ಏನಂತ ಅಂದ್ರ, ಬೀಜಗಳು ಮೊಳಕೆ ಹೊಡೆಯಲು ಮುಖ್ಯವಾಗಿ ತೇವಾಂಶ, ಬೆಚ್ಚಗಿನ ವಾತಾವರಣ ಮತ್ತು ಗಾಳಿಯ ಅಗತ್ಯವಿದೆ. ಯಾವ್ಯಾವುದು? ತೇವಾಂಶ ಬೇಕು, ವಾತಾವರಣ ಬೇಕು, ಮತ್ತೆ ಗಾಳಿ ಬೇಕು. ಆದ್ದರಿಂದ ಧಾನ್ಯಗಳನ್ನ ಸಂಗ್ರಹಿಸುವಾಗ ಅವು ಮೊಳಕೆ ಹೊಡೆಯದಂತೆ ಅಥವಾ ಹಾಳಾಗದಂತೆ ತಡೆಯಲು ನಾವು ಅವುಗಳನ್ನ ಚೆನ್ನಾಗಿ ಒಣಗಿಸಿ ತೇವಾಂಶವಿಲ್ಲದ ಮತ್ತು ಗಾಳಿ ಆಡದ ಡಬ್ಬಗಳಲ್ಲಿ ಸಂಗ್ರಹಿಸಿಡಬೇಕು. 23ನೇ ಕ್ವಶನ್ ನೋಡ್ರಿ. ಈ ಭಾಗದಲ್ಲಿ ಪ್ರತಿ ಪ್ರಶ್ನೆಗೆ 4 ಅಂಕ ಇರುತ್ತಾ. ಅಂದ್ರೆ ಎರಡು ಪ್ರಶ್ನೆಗಳು ಇರ್ತಾವು. ಒಟ್ಟು 8 ಅಂಕಗಳು ಈ ಭಾಗದಲ್ಲಿ ದೊರೆಯುತ್ತೆ ನಿಮ್ಗ. ಪ್ರಯೋಗಶಾಲಾ ತಾಪಮಾಪಕವನ್ನ ಸರಿಯಾಗಿ ಬಳಸುವ ಹಂತಗಳನ್ನ ವಿವರಿಸಿ ಅಂತ ಹೇಳ್ಯಾರ. ನೋಡ್ರಿ, ತಾಪಮಾಪಕವನ್ನ ಓರೆಯಾಗಿ ಹಿಡಿಯದೆ ಯಾವಾಗಲೂ ನೇರವಾಗಿ ಹಿಡಿಯಬೇಕು. ತಾಪಮಾಪಕದ ಬಲ್ಬ್ ತಾಪಮಾಪಕವನ್ನ ಅಳೆಯುತ್ತಿರುವ ವಸ್ತುವಿನಿಂದ ಸಂಪೂರ್ಣವಾಗಿ ಆವರಿಸಿರಬೇಕು. ತಾಪಮಾಪಕದ ಬಲ್ಬ್ ಪಾತ್ರೆಯ ತಳ ಅಥವಾ ಗೋಡೆಗೆ ತಾಗಬಾರದು. ತಾಪಮಾಪಕವು ವಸ್ತುವಿನೊಳಗೆ ಇರುವಾಗಲೇ ತಾಪಮಾಪಕ ಅಳತೆಯನ್ನ ಓದಬೇಕು ಮತ್ತು ಕಣ್ಣಿನ ದೃಷ್ಟಿ ಪಾದರಸದ ಮಟ್ಟಕ್ಕೆ ನೇರವಾಗಿರಬೇಕು. ಇವೆಷ್ಟನ್ನ ಮಾಡಬೇಕು. ನೆಕ್ಸ್ಟ್, ಸೌರಯುಗದ ಅಂದವಾದ ಚಿತ್ರ ಬರೆದು ಈ ಕೆಳಗಂಡ ಗ್ರಹಗಳನ್ನ ಗುರುತಿಸಿ ಹೆಸರಿಸಿ ಅಂತ ಹೇಳ. ಅತ್ಯಂತ ದೊಡ್ಡ ಗ್ರಹ ಯಾವುದು? ಗುರು ಗ್ರಹ. ನೀಲಿ ಗ್ರಹ ಭೂಮಿ ಅಥವಾ ಪೃಥ್ವಿ ಅಂತಾನೆ ಹೇಳ್ತಾರ. ಸೂರ್ಯನಿಗೆ ಅತಿ ಸಮೀಪದ ಗ್ರಹ ಬುಧ. ಕೆಂಪು ಗ್ರಹ ಮಂಗಳ.
ಇಲ್ಲಿದೆ ನೋಡಿ. ಅತ್ಯಂತ ದೊಡ್ಡ ಗ್ರಹ ಗುರುಗ್ರಹ, ನೀಲಿ ಗ್ರಹ ಭೂಮಿ, ಸೂರ್ಯನಿಗೆ ಅತಿ ಸಮೀಪವಿರುವ ಗ್ರಹ ಬುಧ ಗ್ರಹ, ಕೆಂಪು ಗ್ರಹ ಮಂಗಳ. ಇಲ್ಲ ಇದು ನೋಡ್ರಿ, ಸೂರ್ಯ, ಅತಿ ಸಮೀಪದ ಗ್ರಹ ಬುಧ ಗ್ರಹ ಮರ್ಕ್ಯುರಿ. ಅದರ ನಂತರ ಶುಕ್ರ ಬರ್ತಾ, ಶುಕ್ರದ ನಂತರ ಭೂಮಿ ಬರುತ್ತಾ, ಭೂಮಿ ಮೂರನೇ ಗ್ರಹ. ನೆಕ್ಸ್ಟ್ ಭೂಮಿ ಆದ ನಂತರ ಮಂಗಳ ಕೆಂಪು ಗ್ರಹ, ಅದಾದ ನಂತರ ಇದು ದೊಡ್ಡ ಗ್ರಹ ಜುಪಿಟರ್ ಗುರುಗ್ರಹ ಅಂತ ಹೇಳ್ತಾರೆ. 1 2 3 4 ಆಯ್ತಲ್ಲ, 4 ಹೇಳಿದ್ರು ಅವರು. ಇದಿಷ್ಟು ಈ ವಿಡಿಯೋದಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ. ಧನ್ಯವಾದಗಳು.